ಯಾರು ತಿಳಿಯಬೇಕಾಗಿದೆ ನೋಡೋಣ. ಇದನ್ನು ಕೇಳಿದವಾಗ ಯಾಕೋ ನಿನ್ನ ಪರಿಚಯ ಮಾಡಿಕೊಳ್ಬೇಕು ಎಂಬ ಆಶೆಯಾಗಿದೆ. ಆದ್ದರಿಂದಲಾಗಿ ಯಾರು ನೀನು, ಎಲ್ಲಿಯವಳು, ಏನ್ ಮಾಡ್ತಾ ಇದ್ದಿ, ಯಾಕೆಲ್ಲಿ ಬಂದಿದ್ದಿ ಹೇಳುವೆ ವಿಚಾರ. ನೀಲ ನಿಪಾಂಗನೋ ಪಡೆಯಲು ಬಹು ಕಾಲದಿಂದ ಪಗೈವೆನೋ ನೀಲ ನಿಪಾಂಗನೋ ಪಡೆಯಲು ಬಹು ಕಾಲದಿಂದ ಪಗೈವೆನೋ ಹಾಲುಗಡಲ ಲಕ್ಷ್ಮಿ ಲೋಲನೆಂದಿಗೆ ಬಂದು ಹಾಲಗಡಲ ಲಕ್ಷ್ಮಿ ಲೋಲನೆಂದಿಗೆ ಬಂದು ಪಾಲಿಪನೋ ಎನ್ನನೋ ಲಕ್ಷ್ಮೀ ಲೋಲ ಪಾಲಿಪನೋ ಎನ್ನನೋ ಹಾಲುಗಡಲ ಲಕ್ಷ್ಮಿ ಲೋಲನೆಂದಿಗೆ ಬಂದು ಬದುಕನ್ನು ಕಳೆಯುತ್ತಾ ಇದ್ದ ಕಾಲಕ್ಕೆ ನಿನ್ನದಾದ ಧ್ವನಿ ಒಂದು ಕ್ಷಣಕ್ಕೆ ನನ್ನನ್ನು ಎಬ್ಬಿಸುವ ಹಾಗೆ ಮಾಡಿತ್ತು. ಸರಿ, ಬಂದವರಿಗೆಲ್ಲ ಉತ್ತರ ಕೊಡುವುದಕ್ಕಾಗಿ
ಮಾಡುವುದಕ್ಕಾಗಿ ಇರುವವಳು ನಾನಲ್ಲ. ಆದರೆ ನಿನ್ನನ್ನು ಕಾಣುತ್ತಾ ಇದ್ದಾಗ ನಿಂತ ನಿಲುವಿನಿಂದ ಆಡುತ್ತಿರುವ ಮಾತಿನ ಗಾಂಭೀರ್ಯತೆಯಿಂದ ನೀನೊಬ್ಬ ಯೋಗ್ಯತಾವಂತ ಎನ್ನುವುದನ್ನು ನನಗೆ ತಿಳಿಯುವುದಕ್ಕೆ ಬರ್ತದೆ. ಆ ಕಾರಣದಿಂದ ನಿನ್ನಲ್ಲಿ ನನ್ನದಾದ ವಿಚಾರವನ್ನು ಹೇಳಿಕೊಂಡರೆ ಯಾವ ತೊಂದರೆಯೂ ಆಗದು ಅನ್ನುವ ಕಾರಣಕ್ಕಾಗಿ ಹೇಳುತ್ತಾ ಇದ್ದೇನೆ. ಬೃಹಸ್ಪತಿಗಳ ಮಗನಾದ ಕುಶಧ್ವಜ ಎನ್ನುವಂತ ಒಬ್ಬನಿಗೆ ತಾನು ನಿರತವಾಗಿ ಹರಿಧ್ಯಾನವನ್ನು ಮಾಡಿದ ಪರಿಣಾಮವಾಗಿ ಹುಟ್ಟಿಕೊಂಡವಳು ನಾನು ನನ್ನನ್ನು ವೇದವತಿ ಎನ್ನುವ ಹಾಗೆ ಕರೆಯುತ್ತಾರೆ. ಬೆಳೆಯುತ್ತಾ ಇದ್ದಂತಹ ನನ್ನನ್ನು ಒಂದು ಕಾಲದಲ್ಲಿ ಶಂಕರ್ ಎನ್ನುವಂತಹ ಧೂರ್ತ ಬಯಸಿದ. ನಮ್ಮ ಅಪ್ಪನಲ್ಲಿ ಕೇಳಿದಾಗ ನಮ್ಮ ಅಪ್ಪನೂ ಒಂದು ಮಾತನ್ನು ಹೇಳಿದರು, ನನ್ನ ಮಗಳನ್ನು ಹರಿಗಲ್ಲದೆ ಅನ್ಯರಿಗೆ ನಾ ಕೊಡುವುದಿಲ್ಲ ಅನ್ನುವ ಹಾಗೆ. ಕೋಪೋದ್ರಿಕ್ತನಾದ ಶಂಖ ನನ್ನ ತಂದೆಯನ್ನು ಕೊಂದು ಕೆಡಹಿದ. ಆದರೆ ಆ ಹೊತ್ತಿಗೆ ನನ್ನ ತಾಯಿಯೂ ಕೂಡ ಸಹಗಮನದ ಮೂಲಕವಾಗಿ ಕಳಕೊಂಡರು, ಅನಾಥಳಾಗಿ ಹೋದರು. ಆದ್ರೆ ಅಪ್ಪನಾಡಿಯಂತಹ ಮಾತು ನನ್ನಲ್ಲಿ ಹಾಗೆಯೇ ಉಳಕೊಂಡು ಬಿಟ್ಟಿತ್ತು. ನೀಲ ನಿಭಾಂಗನು ಕ್ಷೀರಾಬ್ಧಿ ಶಯನನು ಆದಂತಹ ಶ್ರೀಮನ್ನಾರಾಯಣನೇ ನನ್ನ ತಪಸ್ಸಿಗೆ ಒಲಿದು ಬಂದರೆ ಅವನನ್ನೇ ಮದುವೆಯಾಗಬೇಕು, ಅವನನ್ನೇ ಸೇರಬೇಕು ಎನ್ನುವಂತ ಅಂಬೋಣದಲ್ಲಿ ನಾನಿದ್ದೇನೆ. ಹಾಗಾಗಿ ನನ್ನ ಪರಿಚಯ ನಿನಗೆ ತಿಳಿಯಿತು ತಾನೆ, ನೀ ಮುಂದುವರಿಯುವುದೊಳ್ಳಿತು. ನಾನು ತಪಸ್ಸಿನಲ್ಲಿ ಕರಿಯನೇಕೆ ನಿನಗೆ ದಶಶಿರ ನಿರುವೆ ನೆಲೆಯಲಾರೆ. ಸಂತೋಷವೂ ಆಯಿತು ನನಗೆ. ಆಮೇಲೆ ಕೊನೆಯದಾಗಿ ಒಂದರ ಮಾತನ್ನು ಹೇಳಿದೆಯಲ್ಲ ನೀನು, ಹರಿಯನ್ನು. ಆ ಹರಿ ನಿನಗೆ ಯಾಕೆ? ನನಗೆ ಏನು ಪ್ರಯೋಜನ ಇಲ್ಲ. ಹೌದೇ? ನನ್ನನ್ನು ನೋಡಿದ್ಯಾ ನೀನು? ನೋಡ್ತಾ ಇದ್ದೇನೆ. ತಲೆ ಸಾಲಾಗಿ ಕಾಣ್ತಾ ದಶಶೀಲ ನಾನು. ಆದ್ದರಿಂದಲಾಗಿ ನಿನ್ನನ್ನು ಮದುವೆಯಾಗಬೇಕು ಎಂಬ ಹಾಗೆ ನನಗೆ ಆಶೆ. ಅಯ್ಯೋ, ಆ ಹರಿಯನ್ನು ತೊರೆದು ನೀನು ನನ್ನ ಜೊತೆಯಲ್ಲಿ ಬಾ. ಮುಟ್ಟಿದೆಯ ಕಡು ಮೂರ್ಖ ದೇವರಿಗಿಟ್ಟ ನೈವೇದ್ಯವನ್ನು ಸುನಕವು ಮುಟ್ಟಿದಂದಾಯ್ ಪ್ರಥಮ ನೀತನೆ ಕೆಟ್ಟೆ ನಾನು. ಪಾಪಿಯೇ, ದುರಾತ್ಮರೇ, ಹೆಣ್ಣೊಬ್ಬಳಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ವ್ಯವಹರಿಸಬೇಕು ಅನ್ನುವ ಹಾಗೆ ಪ್ರಜ್ಞೆ ಇಲ್ಲದೆ ವ್ಯವಹಾರ ಮಾಡುತ್ತಾ ಇದ್ದೀಯೋ ಹೇಗೆ? ಹರಿಯನ್ನು ಹೊಂದಬೇಕು ಅನ್ನುವ ಕಾರಣದಿಂದಲಾಗಿ ಇಲ್ಲಿಯವರೆಗೆ ನಿರತ ತಪಸ್ಸಿನಲ್ಲಿ ತೊಡಗಿದ್ರೆ ನಾಯಿಯೊಂದು ಬಂದು ದೇವರಿಗಿಟ್ಟಂತಹ ನೈವೇದ್ಯವನ್ನು ಹಾಳುಗೆಡವಿದ ಹಾಗೆ ನನ್ನ ಮೇಲೆ ಕೈವಾಡುವುದಕ್ಕೆ ಬಂದು ಬಿಟ್ಟೆಯಲ್ಲ ಪಾಪಿ. ನನ್ನನ್ನು ಮುಟ್ಟಿದ್ದರಿಂದ ನಾನು ಭ್ರಷ್ಟಳಾಗಿ ಹೋದೆ. ನಿನ್ನಂತಹ ಪಾಪಿಯ ಸ್ಪರ್ಶದಿಂದ ನಾನು ಪಾಪಾತ್ಮಳಾಗಿ ಹೋದೆ. ಹರಿಯನ್ನು ಇಂತಹ ಪಾಪದ ದೇಹವನ್ನು ಹೊಂದಿ ಸೇರುವುದಕ್ಕಾದ್ರೂ ಬರ್ತದೆ. ಅದಕ್ಕೆ ಬೇಕಾಗಿ ನೀ ಮುಟ್ಟಿದ ಈ ದೇಹ ಉಳಿಯ ಕೂಡದು. ಸಾಮರ್ಥ್ಯವ ನಾನು ಬೇಕು ಅನ್ನುವ ಹಾಗೆ ಬಯಸಿಕೊಂಡೆಯಲ್ಲ. ಈ ದೇಹವನ್ನು ನೀನು ಬಯಸಿದ್ರು ಎಷ್ಟೇ ಪ್ರಯತ್ನಿಸಿದ್ರು ಸಿಕ್ಕುತ್ತದೆ ಎನ್ನುವ ಹಾಗೆ ಭಾವಿಸಿಕೊಂಡೆಯ. ಯಾವ ಕಾರಣಕ್ಕೂ ಸಿಕ್ಕುವುದಕ್ಕೆ ಸಾಧ್ಯ
ಇದು ದೇಹದಲ್ಲಿ ಅಗ್ನಿಯನ್ನು ನಾನು ಹೊಂದಿದವಳು. ಆ ಅಗ್ನಿಯ ಮೂಲಕವಾಗಿ ನನ್ನ ದೇಹವನ್ನು ದಗ್ಧಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇಂದು ನಾನು ಕಳಕೊಂಡರು ನಾನು ಆಚರಿಸಿದ ಬದುಕಿನಲ್ಲಿ ನಿನ್ನಂತಹ ದುರಾತ್ಮ ಸಾಯಬೇಕು ಅನ್ನುವ ಸಂಕಲ್ಪವನ್ನು ಹೊಂದಿದ್ದೇ ಹೌದಾದ್ರೆ, ಇಂದಲ್ಲದೇ ಇದ್ದರು ಮುಂದೊಮ್ಮೆ ಹುಟ್ಟಿ ಬಂದಾದರೂ ನಿನ್ನ ಸಾವಿಗೆ ನಾನೇ ಕಾರಣೀಕರ್ತಳಾಗುತ್ತೇನೆ. ಇದು ಯೋಗಾಗ್ನಿಯಿಂದ ದಗ್ಧಳಾಗುತ್ತೇನೆ. ನೋಡುತ್ತಾ ಇದ್ದ ಹಾಗೆ ಬೆಂಕಿಯಲ್ಲಿ ಸುಟ್ಟು ಹೋದ್ರು, ಬೂದಿ ಆಗಿ ಹೋದ್ರು. ಏನ್ ಮಾಡೋಣ? ಇದೆಲ್ಲ ಈ ರಾವಣನ ಜೀವನದಲ್ಲಿ ಹೊಸತ್ತು ಅಲ್ಲ, ಮೊದಲು ಅಲ್ಲ, ಕೊನೆಯೂ ಅಲ್ಲ. ಹೋಗಿದ್ದಾಳೆ, ಏನೋ ಹೇಳಿದ್ದಾಳೆ, ಹೇಳಿ ನೋಡೋಣ, ಆಮೇಲೆ ಆಲೋಚನೆ ಮಾಡೋಣ.